ಆಯಿತು. ಸಂಕ್ಷಿಪ್ತವಾಗಿ ಸುಮಧುರವಾಗಿ ರಾಮಾಯಣವನ್ನು ತಿಳಿಸಿದ್ದೀರಿ ಮಕ್ಕಳೇ. ರಾಮ ಸೀತೆಯನ್ನ ಕರೆದುಕೊಂಡು ಪಟ್ಟಬಂಧ ಮಹೋತ್ಸವವನ್ನ ನೆರವೇರಿಸಿಕೊಂಡ. ರಾವಣ ಕುಂಭಕರ್ಣಾದಿ ದುಷ್ಟರನ್ನು ಕೊಂದು ಈ ಕಥೆಯನ್ನ ಹೇಳಿ ನಿಲ್ಲಿಸಿದ್ರಿ. ಮತ್ತು ಕೇಳಬೇಕೆನ್ನುವ ಕುತೂಹಲ. ಸೀತೆಯೊಟ್ಟಿಗೆ ಸಹಜೀವನವನ್ನು ನಡೆಸಿರುವಂತ ಆ ರಾಮ ಅವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಅವನ ಮಡದಿಯಾದಂತಹ ಸೀತೆ ಗರ್ಭವನ್ನು ಧರಿಸಿರಬೇಕಲ್ಲ. ಗರ್ಭವನ್ನ ಧರಿಸಿದ್ದೇ ಸತ್ಯ ಅಂತಾದ್ರೆ ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿರಬೇಕಲ್ಲ. ನಂದನರ ಆ ರಾಮ ಎಷ್ಟೆಂದು ಬೇಡ ಸರ್ವ ಬಣ್ಣ ಮಸಿ ನುಂಗಿದಾಗ ಒಂದು ಅಸಂಬದ್ಧ ಪ್ರಶ್ನೆ ಕೇಳಿ ಎಂತದ್ದಯ್ಯ ಅವನೀಶ ತ್ಯಜಿಸಿದ ಪಾವನೆ ಸತಿಯ. ಹೌದಾ? ನಿಜವಾಗಿ ರಾಮ ಎಲ್ಲಿಯಾದ್ರೂ ಸಿಕ್ಕಿದ್ರು ಕೇಳಬೇಕು ಅಂತ ಉಂಟು ನನಗೆ. ಹೆಂಡತಿ ಬಿಡುವವರೆಲ್ಲ ಮದುವೆ ಆಗುವುದು ಯಾಕೆ? ಅದು ಹಾಗಲ್ಲ, ಏನೋ ತೊಂದರೆ ಇದ್ರೆ ಅಥವಾ ತಪ್ಪಾದ್ರೆ ಪ್ರಶ್ನೆ ಬೇರೆ. ಅವನೀಶ ತ್ಯಜಿಸಿದ ಯಾರನ್ನ? ಪಾವನೆ ಸತಿಯನ್ನ. ಅದು ನಾನು ಆಕ್ಷೇಪ ಮಾಡುವ ವಿಷಯ. ಅಲ್ಪಾಗಸನ ಕಲ್ಪನೆಯ ಮಾತಿಗೆ ಸ್ವಲ್ಪವೂ ಯೋಚಿಸದೆ ಆ ಪವಿತ್ರಳಾಗಿರುವಂತಹ ಸತಿಯನ್ನ ಕಾಡಿಗಟ್ಟಿದ ಅವನ ಮಕ್ಕಳಿಗೆ ಉತ್ತರ ಕೊಡ. ಅಲ್ಲ, ಎಷ್ಟಿದ್ರು ನಿನಗೇನ? ಈಗ ನಿನಗೇನು? ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ ಇವನ ಮಾತು ಕೇಳಿ. ರಾಮನ ಮೇಲೆ ಎಷ್ಟು ಅಭಿಮಾನ ಉಂಟು. ನಿಜವಾಗಿ ಎಷ್ಟು ಅಭಿಮಾನ ಗೌರವಾದರುಗಳು ಉಳಿದ ವಿಷಯದಲ್ಲಿ ಉಂಟು. ನಿತ್ಯವೂ ನಾವು ಬೆಳಿಗ್ಗೆ ಸಾಯಂಕಾಲ ಎಲ್ಲ ರಾಮ ಜಪ ಮಾಡ್ತೇವೆ. ನಾವು ಅಷ್ಟರ ಮಟ್ಟಿಗೆ ನಮಗೆ ಅಭಿಮಾನ. ಹಾಗಾಗಿ ಇದೊಂದು ವಿಷಯದಲ್ಲಿ ನೋವು ಉಂಟು. ಯಾವ ವಿಷಯದಲ್ಲಿ? ಹೆಂಡತಿ ಬಿಡು ವಿಷಯದಲ್ಲಿ. ಈಗ ನಾನೇ ಉತ್ತರ ಹೇಳಿಬಿಡ್ಲ? ಅಂದ್ರೆ ಈಗ ರಾಮಾಯಣ ಕೇಳಿದೆಯಲ್ಲ, ಕೇಳಿದ ನೀನು ರಾಮನಾಗಿ ಉತ್ತರಿಸ್ತೀಯ. ರಾಮಾಯಣದ ಪ್ರಭಾವ ಎಷ್ಟು ವಿಶೇಷ ಅಂದ್ರೆ ಈ ಕ್ಷಣದಲ್ಲಿಯೇ ನಾನು ಉತ್ತರ ಕೊಡಲು ಹೇಳುವಷ್ಟು ತಯಾರಾಗಿದೆ. ರಾಮಾಯಣದ ಮಹತ್ವವೇ ಅಂತ. ರಾಮಾಯಣದ ಮಹತ್ವದಿಂದಲೇ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನನಗನ್ನಿಸ್ತಾ ಇದೆ. ಕೇಳೋಣ. ಈಗ ನಾನು ಮೂರನೇವನಾಗಿ ಉತ್ತರ ಕೊಡುವುದಿಲ್ಲ. ನೀವು ಹೇಳಿದ ರಾಮಾಯಣವನ್ನು ಕೇಳಿ ತರ್ಕಿಸುವವನಾಗಿ ಉತ್ತರ ಕೊಡುವುದಲ್ಲ. ಸ್ವತಃ ರಾಮನೇ ಆಗಿ ಉತ್ತರ ಕೊಡಲ. ಕೇಳೋಣ ಕೇಳೋಣ ಕೇಳೋಣ. ಪಾಪ ಆ ರಾಮನಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಸೀತೆಯನ್ನು ಬಿಟ್ಟ ಆ ರಾಮನಿಗೆ ಪ್ರಾಯಶಃ ಸೀತೆಗಿಂತಲೂ ಹೆಚ್ಚಿನ ಸಂಕಷ್ಟ ಒದಗಿ ಬಂದಿದೆಯೋ ಏನೋ. ಅಂದ್ರೆ ಯಾವುದೋ ಸಂದಿಗ್ಧಕ್ಕಿಂತ ಸಿಲುಕಿ ಬಿಟ್ಟದ್ದೇ ಬಿಟ್ರೆ ಒಟ್ಟಾರೆ ಒಂದೊಮ್ಮೆ ಆ ಸೀತೆ ನಿಮಗೆ ಸಿಕ್ಕಿದ್ರೆ ಅವಳಲ್ಲಿಯೇ ಬೇಕಾದ್ರೂ ಹೋಗಿ ಕೇಳಿ. ಅವಳು ಸಹಿತ ರಾಮನನ್ನು ದೂರ್ಲಿಕ್ಕಿಲ್ಲ. ನೀವ್ ಯಾಕೆ ದೂರ್ತೀರಿ? ಹಸಿವು ಕೂಗ್ಲಿಲ್ಲ, ಕರುವು ಕೂಗ್ಲಿಲ್ಲ, ಬಿಂದಿಗೆ ಕುಣಿದಿತ್ತು ಎಂಬ ಹಾಗಾಯ್ತು ನಿಮ್ಮ ಕಡೆ. ಬೇಡ ಬೇಡ. ಈಗ ನೀನು ಅದೆಲ್ಲ ಬೇಡ. ಸೀತೆಯನ್ನು ರಾಮನನ್ನು ಕೇಳುವ ಅಗತ್ಯವೇ ಇಲ್ಲ ನಮಗೆ. ಯಾಕೆ? ಅದು ಏನು, ಯಾಕೆ, ಎಷ್ಟು, ಎತ್ತ ಎನ್ನುವಂತ ವಿಚಾರವನ್ನ ನಮ್ಮ ಗುರುಗಳು ಬರೆದಿಟ್ಟಿದ್ದಾರೆ. ಈಗಾಗಲೇ ಕವಿ ಕೃತಿಯೊಳಗೆ ಉಂಟು. ಅದೆಲ್ಲ ಕವಿ ಕೃತಿಯಲ್ಲುಂಟು. ಹೇಳಿ. ಯಾದಗಿ ಬರಿ ನುಡಿವೆ ನೀನು ಬಂದಿರುವುದು ಯುದ್ಧಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ನಮ್ಮಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ರಣಿ ಪರಘುವರನೇ ಪರಘುವರನೇ ಹರಿಸಿ ಉರುದರ ಕೋಪವನೇ ಹರಿಸಿ ಉರುದರ ಕೋಪವನೇ ದುರದುಳು ದುರುಡರ ಕೊರಳ ಯುವಜರ ಕರದುಳು ಧರಿಸಿಯ ತರಳದ ಧರಿಯಲು. ರಾಮ 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 ರಾಮ. ರಾಮಚಂದ್ರ, ಬೇಡದ ಕಾರ್ಯದಲ್ಲಿ ಕೈ ಇಕ್ಕುತ್ತಾ ಇತ್ತಿ. ವ್ಯಗ್ರನಾದ ನೀನು ಧನುಶರನ್ನು ಕೈಗೊಳ್ಳೋದ್ರ ಮೂಲಕವಾಗಿ ಈ ಹುಡುಗರನ್ನು ತರೆಯಬೇಕು ಅಂತ ಮುಂದಾಗುತ್ತಾ ಇದ್ದಿ. ಇದೇನು ಸಾಮಾನ್ಯ ಧನುಶರಗಳೇ? ಹಿಂದೆ ಕುಂಭಶ್ರವಣ, ರಾವಣ ಮೊದಲಾದವರನ್ನು ಕೊಂದಂತಹ ಶರ ಅಲ್ಲವೇ ಇದು? ಈ ಮಕ್ಕಳನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ದೀಯಲ್ಲ. ಒಂದು ಚಮತ್ಕಾರವನ್ನು ನೀನು ಗಮನಿಸಬೇಕು. ನೀನು ಬಿಟ್ಟ ಬಾಣಗಳೆಲ್ಲ ಆ ಮಕ್ಕಳನ್ನು ತಲೆ ಕಳೆದು ಹೋಗ್ತಾ ಇದೆ.
ಮಕ್ಕಳು ಬಿಟ್ಟ ಬಾಣಗಳೆಲ್ಲ ನಿನ್ನ ಪದಮೂರದಲ್ಲಿ ಬಂದು ಬೀಳುತ್ತಾ ಇದೆ. ಈ ಚಮತ್ಕಾರವನ್ನು ಗಮನಿಸದೆ ವ್ಯಗ್ರನಾಗಿ ಮುಂದುವರಿದ್ದಿ. ಈ ಕಾರ್ಯ ಸಲ್ಲದು. ನೀನು ಮಾಡಬೇಕಾದಷ್ಟೇ ಧನುಷರವನ್ನು ಕೆಳಗಿಳಿಸಬೇಕು, ಗುರುತರವಾದಂತಹ ಕೋಪವನ್ನು ಬಿಡಬೇಕು. ನಿನ್ನ ಸಿಟ್ಟಿಗೆ ಕಾರಣ ಏನು ಅನ್ನೋದು ನಾನು ಊಹಿಸಬಲ್ಲೆ. ಧನುಷರವನ್ನ ಕೆಳಗಿಳಿಸಬೇಕು ಅಂತಾದ್ರೆ ನಮ್ಮವರನ್ನೆಲ್ಲ ಕಳೆದುಕೊಂಡ ನನ್ನಿಂದ ಸಾಧ್ಯ ಆದೀತು ಸ್ವಾಮಿ. ಅಷ್ಟೇ ಅಲ್ವೇ? ಇದು ಅವರೆಲ್ಲರೂ ಇದ್ದಾರೆ ನೋಡು. ನಮ್ಮ ಗುರುಗಳು ಹೀಗೆ ಮಾಡಿದ್ದು ಇದೆಲ್ಲ ಜನ ಎಲ್ಲ ಹೆಚ್ಚಾಗೋದದ್ದು ಈಗ. ರಾಮ, ಇವರು ಅನ್ಯರು ಎಂದು ಭಾವಿಸಬೇಡ. ಒಂದೊಂದು ದಿನ ನಿಂದೆ ಮಾತನ್ನು ಕೇಳಿ ನಿನ್ನ ಹೆಂಡತಿ ಸೀತೆಯನ್ನು, ತುಂಬಾ ಗರ್ಭಿಣಿಯಾದ ಸೀತೆಯನ್ನು ನೀನು ತ್ಯಜಿಸಿದ್ದು ಸತ್ಯ ತಾನೆ? ಆಕೆಯನ್ನು ನಾನೇ ರಕ್ಷಿಸಿದೆ. ಆಕೆ ಹೆತ್ತ ಮಕ್ಕಳಿರುವರು ಇವರು. ಕಿರಿವನಾದ ಕುಶ, ಕಿರಿವನಾದ ಭವ ಇವರು. ಚಂದವಾಯ್ತು ಮುನಿಯೇನಿಲ್ಲ ಸಂದರ್ಶನ ಬೋಲೆ ನಗೆ ಕಂದರನ್ನು ಕೊಟ್ಟ ಕಲ್ತಿ ಎಲ್ಲೋ ಮಣಿವೆ. ನಮೋ ನಮಃ. ಬಹಳ ಸಂತೋಷವಾಯಿತು ಸ್ವಾಮಿ. ನನ್ನ ಕುಲದ ಕುಡಿಯನ್ನ ಉಳಿಸಿ ಬೆಳೆಸಿ ಕೊಟ್ಟವರು ನೀವು. ನಿಜ. ಅನಂತ ಕೃತಜ್ಞತೆಗಳು. ಈ ಮಕ್ಕಳನ್ನ ಕರೆದುಕೊಂಡು ಆದಷ್ಟು ಬೇಗ ಪುರವನ್ನ ಸೇರ್ತೀನಿ ಸ್ವಾಮಿ. ಕೂಡುದು. ಹಿಂದೆ ಒಂದು ಮಾತಿಯಾಗಿ ನಿನ್ನ ಹೆಂಡತಿಯನ್ನು ಬಿಟ್ಟೆ. ಈಗ ನಿನ್ನ ಹೆಂಡತಿಯನ್ನು, ನಿನ್ನ ಮಕ್ಕಳನ್ನು ಕರೆದುಕೊಂಡು ನೀನು ಹೋದೆ ಅಂತಾದ್ರೆ ಜನರು ಬೇರೆ ಎಲ್ಲ ಆಡಿದ್ರೆ ಹಿಂದೆ ಹೆಂಡತಿ ಬಿಡಬೇಕಂತ ಪರಿಸ್ಥಿತಿ ಬಂತು, ಮತ್ತೆ ಮಕ್ಕಳನ್ನೂ ಬಿಡಬೇಕಾದ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಮನೆಗೆ ಹೋಗು. ನಾಳೆ ಈ ದಿನ ನೀನು ಸಭೆ ಸೇರಿಸು. ಪರಿಜನರು, ಪುರಜನರು, ಮಂತ್ರಿ, ಮಾಂಡಲಿಕರು ಸೇರಿಂತಹ ಸಭೆಗೆ ಈ ಮಕ್ಕಳನ್ನು ನಾನೇ ಕರೆತರ್ತೇನೆ. ಪಾಡಿರಿ ಕುಶಲವ ತಾನೇ ರಘುಪತಿ ಕೇಳಿದ ರಾಮಾಯಣ ಗೀತ ಕುಮಾರರೀವರು ಸಮವಯದವರು ಶ್ರೀರಘುರಾಮನ ಸಜೀವರು ಜನರಿತ್ರಯ ಪಾಡುವ ಪುತ್ರರು ತೇಜಕ್ಕೆ ಜ್ಯೋತಿಯದೆ ಆನಂದೇ ರಾಘವನೆತ್ತನು ಪರಯುತ ಆಸನ ಕೈಯಲು ತಾಸು ಸರಾಲಿಂಗನ ಕೈಯಲು ತಾಸು ಸರಾಲಿಂಗನ ಮಿಲನದ ಅಂದಿನ ಶುಭ ದಿನ ಯಾರಿಗೂ ತಿಳಿಯದು ನಿಜ ಸಂಗತಿ ಹೇಳಿದ ರಾಮಾಯಣ ಗೀತ ಪರಮ ತೇಜೋ ರಾಶಿ ಮುನಿಪತಿ ಜನಗಳು ತಾಳಿಗರು ಕಾತರವ ಈ ದಿನ ಮೂಲವರುಷಿಸಿ ಕರುಣದಿಂದಲೇ ಪಾಲಿಸುವುದು. ಮಹಾರಾಜ, ಗೀತ ರಾಮಾಯಣವನ್ನು ಹಾಡಿರುವಂತ ಇವರ ಗಾಯನವನ್ನ ಕೇಳಿ ನಮ್ಮ ಸಭಾ ಸದಸ್ಯರೆಲ್ಲ ಕುತೂಹಲಗಳಾಗಿದ್ದಾರೆ. ನಿಜ. ಯಾರೀ ಮಕ್ಕಳು, ಯಾರೀ ತೇಜಸ್ವಿಗಳು ಎಂದು. ಅವರು ಯಾರು ಅಂತ ನಾನು ತಿಳಿದಿದ್ರು ನಾನು ಹೇಳುವುದಕ್ಕಿಂತಲೂ ತಾವೇ ತಿಳಿಸುವುದು ಲೇಸು ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ದಯವಿಟ್ಟು ತಿಳಿಸಬೇಕು. ಖಂಡಿತವಾಗಿ. ಲಾಲಿಸಲೆ ಜನಪಾಲಕನೆ ನುಡಿಯ ಲಾಲಿಸಲೆ ಜನಪಾಲಕನೆ ನುಡಿಯ ನಿನ್ನೊಡನೆ ಬೀಳುವೆ ಬಾಲಕರ ಪರಿಪಾಲಿಸಿದ ಬರಿಯ ನಿನ್ನೊಡನೆ ಬೀಳುವೆ ಬಾಲಕರ ಪರಿಪಾಲಿಸಿದ ಬರಿಯ ತಾಳಲಾರದೆ ಹೂಳನಿಂದೆಯ ಬಾಲೆಯನು ಭೂಲೋಲ ತೊರೆದ ಮೇಲೆ ಕಾಡಿನ ಮೂಲೆ ಸೇರುತ್ತ ಗೋಳಿಡಲು ನ ಹೇಳಿ ತೊರೆದೆನು ಲಾಲಿಸಲೆ ಜನ ಬಾಲಕನೆ ನುಡಿಯ ನಿನ್ನೊಡನೆ ಬೀಳುವೆ ಬಾಲಕರ ಪರಿಪಾಲಿಸಿದ ಪರಿಯ. ಮಹಾಜನರೇ, ನಿಮಗೆ ಕುತೂಹಲ ಇದ್ರೆ ಅದು ಅಪರಾಧ ಅಲ್ಲ, ಸರಿಯೇ? ನಾನು ಯಾರು, ಬಾಲಕರು ಯಾರು,
ಎಂಬ ಕುತೂಹಲವೇ. ಹಿಂದೆ ದಶ ಪ್ರಚೇತಸರು ಎನ್ನುವರಿದ್ದರು. ವೃಕ್ಷಕನ್ಯೆಯಾದ ಮಾರೀಷೆಯೊಬ್ಬಳನ್ನು ಮದುವೆಯಾದರು. ದಶ ಪ್ರಚೇತಸರಿಗೂ ಮಾರೀಷಿಗೂ ಹುಟ್ಟಿದವನು ನಾನು ಪ್ರಾಚೇತಸ. ವಾಲ್ಮೀಕಿಯಿಂದ ಮತ್ತೊಮ್ಮೆ ಹುಟ್ಟನ್ನು ಪಡೆದವನಾದ್ರಿಂದ ವಾಲ್ಮೀಕಿ ಎಂಬ ನನ್ನ ಹೆಸರು. ಹಿಂದೊಮ್ಮೆ ಕುಶಸಮಿತಿಗಳನ್ನು ಅರಸುವುದಕ್ಕೆ ವನಾಂತರಕ್ಕೆ ಹೋಗಿದ್ದಾಗ ಈ ರಾಮಚಂದ್ರ ಕೂಳ ನಿಂದೆಯನ್ನು ತಾಳಲಾರದೆ ತುಂಬ ಗರ್ಭಿಣಿಯಾದ ಹೆಂಡತಿ ಸೀತೆಯನ್ನು ತೊರೆದಿದ್ದ. ಅಂತಹ ಸೀತೆ ವನದ ಮೂಲೆಯಲ್ಲಿ ದುಃಖಿಸ್ತಾ ಕುಳಿತುಕೊಂಡಿದ್ದಳು. ಅವಳನ್ನು ನಾನು ನೋಡಿದೆ. ಒಮ್ಮೆ ದುಃಖವಾಯಿತು, ಮರುಕ್ಷಣದಲ್ಲೇ ಸಂತೋಷವಾಯಿತು. ವ್ಯತಿಸ್ತಾ ಇದ್ದ ಆಕೆಯನ್ನು ನೋಡಿದರೆ ನಾನು ದುಃಖಿಸಿದ್ರೆ ಆ ಕ್ಷಣದಲ್ಲಿ ಸಂತೋಷಕ್ಕೆ ಕಾರಣವಿಷ್ಟೇ. ರಾಮಾಯಣ ಎಂಬ ಮಹಾಕಾವ್ಯವನ್ನು ಬರೆದವನು ನಾನು. ರಾಮಾಯಣದ ಸ್ಥಾಯಿ ಭಾವ ಕರುಣಾರಸ. ಕರುಣಾರಸದ ಮೂರ್ತಿಯೇ ಎತ್ತು. ಅಲ್ಲಿ ಕಾವ್ಯ ನಾಯಕಿ ಗೋಚರಿಸುವಾಗ ಯಾವ ಕವಿಗೆ ಸಂತೋಷವಾಗುವುದಿಲ್ಲ. ಆ ಕ್ಷಣದಲ್ಲಿ ಸಂತೋಷ ಪಟ್ಟೆ. ಆಮೇಲೆ ದುಃಖಿತೆಯಾದ ಸೀತೆಗೆ ಸಾಂತ್ವನವನ್ನು ಹೇಳಿ ನನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅವಳನ್ನು ಪಾಲಿಸಿದೆ. ಆಕೆ ಹೆತ್ತ ಇಬ್ಬರು ಮಕ್ಕಳು ಇವರು. ಹಿರಿಯವನಾದ ಕುಶ ಇವ, ಚಿಕ್ಕವನಾದ ಲವ ಇವ. ದೇವತೆಗಳೇ ಇವರಿಗೆ ಬಂಗಾರವೇ ಮೊದಲಾದ ವಸ್ತ್ರ ಒಡವೆಗಳನ್ನು ಅನುಗ್ರಹಿಸಿದ್ದಾರೆ. ಧನುರ್ವಿದ್ಯಾಭ್ಯಾಸವನ್ನು ನಾನು ಮಾಡಿಸಿದ್ದೇನೆ. ಪ್ರಕೃತ ವಿದ್ಯಾಭ್ಯಾಸದಲ್ಲಿ, ಶಸ್ತ್ರಾಭ್ಯಾಸದಲ್ಲಿ ನಿಪುಣರಾಗಿದ್ದಾರೆ ಈ ಮಕ್ಕಳು. ನೀವೇ ನೋಡಿದ್ರಲ್ಲ, ಸಾಂಗವಾಗಿ ಸುಶ್ರಾವ್ಯವಾಗಿ ಇಡೀ ರಾಮಾಯಣವನ್ನು ಹಾಡಿದ್ದಾರೆ. ರಾಮಚಂದ್ರನೇ ತಲೆದೂಗಿದ್ದಾನೆ. ಸಭಾಸದರಾದ ಪ್ರಾಜ್ಞರಾದ ನೀವೂ ತಲೆದೋಗಿದ್ದೀರಿ. ರಾಮಚಂದ್ರ, ಸೀತೆಯನ್ನು ನಾನು ಇಲ್ಲಿಯವರೆಗೆ ಕಾಪಾಡಿದ್ದೆ. ಅವಳ ಅಣ್ಣನಾಗಿ ನಾನು ಕಾಪಾಡಿದ್ದೇನೆ. ಮತ್ತೆ ತಂದು ನಿನ್ನಲ್ಲಿ ಒಪ್ಪಿಸ್ತಾ ಇದ್ದೇನೆ. ಈ ಸೀತೆ ಪರಿಶುದ್ಧೆ, ಸ್ವೀಕರಿಸು. ಜಾನಕಿ ಪರಿಶುದ್ಧೆ ಸಂಶಯವಿಲ್ಲ. ಜಾನಕಿ ಪರಿಶುದ್ಧೆ ಸಂಶಯವಿಲ್ಲ. ಮಾನಿಸಿ ಜನರಿದ ಒಪ್ಪಬೇಕಲ್ಲ. ಮಾನಿಸಿ ಜನರಿದ ಒಪ್ಪಬೇಕಲ್ಲ. ಮಾನಿ ನಿಶಪಥವ ಇದರೆ ಸಾಕು. ಮಾನಿ ನಿಶಪಥವ ಇದರೆ ಸಾಕು. ಮಾನವ ಲೋಕವ ಮೆಚ್ಚಿಸಬೇಕು. ಮಾನವ ಲೋಕವ ಮೆಚ್ಚಿಸಬೇಕು. ಜಾನಕಿ ಪರಿಶುದ್ಧೆ. ಹೌದು. ಆ ವಿಷಯದಲ್ಲಿ ಎಂದಾದರೂ ಈ ರಾಮ ಸಂದೇಹ ಪಟ್ಟಿದ್ದಂತೆ ಇಲ್ಲ. ಸೀತೆಯ ಶೀಲದ ಕುರಿತಾಗಿ ರಾಮ ಎಂದಾದರೂ ಶಂಕಿಸಿದ್ದಂತೆ ಇಲ್ಲ. ಅಂದು ಲಂಕೆಯಲ್ಲಿ ಅಗ್ನಿ ಪರೀಕ್ಷೆ ಎನ್ನುವಂತಹ ಘಟನೆ ನಡೆದು ಹೋಯಿತು. ಸ್ವಯಂ ಸೀತೆಯೇ ಅಗ್ನಿಯನ್ನ ಸೃಷ್ಟಿಸಿ ಅಗ್ನಿ ಪರೀಕ್ಷೆಗೆ ತನ್ನನ್ನು ತಾನು ಗುರಿಪಡಿಸಿಕೊಂಡವಳೇ ವಿನಃ ಅಗ್ನಿ ಪರೀಕ್ಷೆಗೆ ಗುರಿಯಾಗುವಂತ ಒಂದೂ ನಾನು ಹೇಳಿದವನಲ್ಲ, ಅಲ್ಲ, ಇಂದೂ ಹೇಳುವವನಲ್ಲ, ಎಂದೆಂದೂ ಹೇಳುವವನಲ್ಲ. ಸ್ವಾಮಿ, ಅದು ಅನುಭೂತಿ, ಅಭಿವ್ಯಕ್ತಿಗೆ ಸಿಲುಕುವುದಲ್ಲ. ಸೀತೆ ಎಷ್ಟು ಪರಿಶುದ್ಧೆ ಅದು ಮಾತಿನಿಂದ ಹೇಳುವುದಕ್ಕೆ ಸಾಧ್ಯವೇ? ಅನುಭವ ವೇದ್ಯವಾದಂತಹ ಸಂಗತಿ ರಾಮನಿಗೆ. ಮಾನಿನಿ ಪರಿಶುದ್ಧೆ ಎಳ್ಳಿರಿತೂ ಸಂಶಯವಿಲ್ಲ. ಆದರೆ ಸ್ವಾಮಿ, ನನ್ನ ಪ್ರಜೆಗಳಿಗೆ ಸಂದೇಹ ಬಂದಿದೆ. ನನ್ನ ಪ್ರಜೆಗಳಿಗೆ ಅನುಮಾನ ಬಂದಿದೆ. ಸ್ವಾಮಿ, ಈ ರಾಮನಿಗೆ ರಾಜ ರಾಮತ್ವ, ಸೀತಾರಾಮತ್ವ ಎನ್ನುವಂತ ಎರಡು ವ್ಯಕ್ತಿತ್ವ. ಸೀತಾರಾಮತ್ವ ಶ್ರೇಷ್ಠವೋ ರಾಮತ್ವ ಶ್ರೇಷ್ಠವೋ ಎನ್ನುವುದನ್ನ ತುಲನೆ ಮಾಡಿ ನೋಡಿದಾಗ ಆಗ ನಾನು ಅಂತುಕೊಂಡದ್ದು ರಾಜಾರಾಮತ್ವವನ್ನು. ಆನುವಂಶಿಕವಾಗಿ ಬಂದಿರುವಂತಹ ಸೂರ್ಯವಂಶದ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಬೇಕು ಅನ್ನುವ ಉದ್ದೇಶದಿಂದ ಅಲ್ಲವೇ ನನ್ನನ್ನು ಪಡೆದದ್ದು ನಮ್ಮ ತಂದೆಯವರು. ಆದ್ದರಿಂದ ರಾಜಾರಾಮತ್ವ ಎನ್ನುವುದು ನನಗೆ ಅನಿವಾರ್ಯ.
ಆ ನೆಲೆಯಲ್ಲಿ ಪ್ರಜೆಗಳ ಮಾತಿಗೆ ಬೆಲೆ ಕೊಟ್ಟು ಶೀಲವತಿಯಾದಂತಹ ನನ್ನ ಆಕೆಯನ್ನು ಬಹುದೂರ ನಾನು ಬಿಟ್ಟು ದುಃಖದಿಂದ ಕಾಲವನ್ನು ಕಳೆಯಬೇಕಾಯಿತು. ನಿಜ. ಈಗಲೂ ಆಕೆಯನ್ನು ನಾನು ಸ್ವೀಕರಿಸಿ ದಾಂಪತ್ಯವನ್ನು ಮುಂದುವರಿಸಬೇಕು ಅಂತಾದರೆ ನಮ್ಮ ಪ್ರಜೆಗಳ ಸಮ್ಮತಿ ಬೇಕು. ಅದಕ್ಕೆ ಪ್ರಜೆಗಳು ಒಪ್ಪಬೇಕು ಅಂತಾದ್ರೆ ಸೀತೆ ತಾನು ಪರಿಶುದ್ಧೆ ಎನ್ನುವುದನ್ನು ಪ್ರತಿಜ್ಞಾಪೂರ್ವಕವಾಗಿ ಮತ್ತೊಮ್ಮೆ ತೋರ್ಪಡಿಸಿ